ತಾಲೂಕಿನಲ್ಲಿ ಮಳೆ ಪ್ರಳಯಕ್ಕೆ ಕೆರೆಕಟ್ಟೆಗಳು ಕೋಡಿ ಬಿದ್ದು ರೈತರ ಬೆಳೆ ಜಮೀನಿಗೆ ನೀರು ನುಗ್ಗಿ ಅಪಾರ ಹಾನಿ ಉಂಟಾಗಿದೆ. ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಸೋನೆ ಮಳೆ ಅಬ್ಬರ ಇಂದು ಭಾರೀ ಬಿರುಸು ಪಡೆದುಕೊಂಡಿದೆ. ಸೋಮವಾರ ರಾತ್ರಿಯಿಂದ ಬೀಳುತ್ತಿರುವ ಧಾರಾಕಾರ ಮಹಾಮಳೆಗೆ ಹಲವೆಡೆ ಕೆರೆಕಟ್ಟೆಗಳು ತುಂಬಿ ಹರಿದು ಕೋಡಿ ಬಿದ್ದಿವೆ. ಪರಿಣಾಮವಾಗಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆದ ಶುಂಠಿ, ತಂಬಾಕು, ಆಲೂಗಡ್ಡೆ, ಮುಸುಕಿನ ಜೋಳ, ತೋಟದ ಬೆಳೆಗಳು ಹಾಗೂ ದ್ವಿದಳ ಧಾನ್ಯ ಬೆಳೆಗಳ ಮೇಲೆ ನೀರು ನುಗ್ಗಿ ನಾಶವಾಗಿದೆ. ಮುತ್ತಿಗೆ ಪಾರಸನಹಳ್ಳಿ ನಡುವಿನ ಕೆರೆ ನಾಲೆ ತುಂಬಿ ಅಚ್ಚುಕಟ್ಟು ಭಾಗಕ್ಕೆ ಹಾಗೂ ಸಂತೆಮರೂರು ಮಾರ್ಗದ ರಸ್ತೆಯ ಮೇಲೆ ನೀರು ಹರಿದು ಅವಾಂತರ ಸೃಷ್ಟಿಸಿತು. ದಡದಹಳ್ಳಿ ಕೆರೆ ತುಂಬಿ ಕೋಡಿ ಬಿದ್ದು ಅಚ್ಚುಕಟ್ಟು ಬೆಳೆ ಜಮೀನು ಕೊಚ್ಚಿ ಹೋಗಿ ರೈತರನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ. ಏನೋ ಒಂದು 3-4 ಕೆರೆಗಳು ಇವಾಗ ತುಂಬಿ ಕೋಡಿ ಬಿದ್ದಿದೆ. ಅದರಿಂದ ಬಹುತೇಕ ಇಲ್ಲಿನ ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿದೆ. ಹಾಗಾಗಿ ನಮ್ಮದು ಶುಂಠಿ ಆಗಿರ್ಬೋದು, ಮತ್ತು ಹೂವಿನ ಬೆಳೆಗಳಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಇದಕ್ಕೆ ಯಥೇಚ್ಛವಾಗಿ ನೀರು ನಿಂತು ಅವ್ರಿಗೆ ಸಮಸ್ಯೆ ಆಗಿದೆ. ಇದು ಈಗಾಗಲೇ ನಾವು 33% ಹೆಚ್ಚಿನ ಬೆಳೆ ಹಾನಿಯಾಗಿದೆ ಅಂತ ಪರಿಗಣಿಸಿ ಇದನ್ನೆಲ್ಲ ನಾವು NDRF ಮಾರ್ಗಸೂಚಿ ಅನ್ವಯ ಪರಿಹಾರ ಶಿಫಾರಸು ಮಾಡ್ತಾ ಇದ್ದೀವಿ. ಇದು ಪೆರೆನಿಯಲ್ಸ್ ಅಂದರೆ ಬಹುವಾರ್ಷಿಕ ಬೆಳೆಗಳಿಗೆ 18,000 ರೂಪಾಯಿ ಹೆಕ್ಟೇರು ಮತ್ತು 13,500 ರೂಪಾಯಿ ಏಕವಾರ್ಷಿಕ ಬೆಳೆಗಳಿಗೆ ಕೊಡೋಕ್ಕೆ 1 ಹೆಕ್ಟೇರ್ಗೆ ಅವಕಾಶ ಇದೆ. ಅದರಂತೆ ನಾವು ತಾಲೂಕು ಆಡಳಿತಕ್ಕೆ ಶಿಫಾರಸು ಮಾಡ್ತಾ ಇದ್ದೀವಿ. ಈ ಭಾಗದ ರೈತರು ಯಾರ್ಯಾರು ಇದ್ದಾರೆ ಅವರೆಲ್ಲ ಅರ್ಜಿ ಕೊಡ್ಬೋದು. ನಮಗೆ ನಮ್ಮ ಕಚೇರಿಗೆ ನೇರವಾಗಿ ಅರ್ಜಿ ಕೊಡ್ಬೋದು ಅಂತ ನಾನು ಈ ಮೂಲಕ ತಮ್ಮ ಮೂಲಕ ಮನವಿ ಮಾಡ್ತೀನಿ. ಅದು ನೆಕ್ಸ್ಟ್ ಅವರು ಗ್ರ್ಯಾಂಟು ಇದೆಲ್ಲ ಕಮ್ಯುನಿಕೇಟ್ ಆದರೆ ನಾನು ಏನು ಸಾಲ್ವ್ ಮಾಡ್ಬೋದು ಅದೆಲ್ಲ ಸಾಲ್ವ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆದಷ್ಟು ಎಲ್ಲ ಥರದ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಎಲ್ಲ ಜನಗಳಿಗೆ ಇದು ಆಗಬೇಕು. ರೋಡು ಪ್ರಾಬ್ಲಮ್ ಆಗುತ್ತೆ, ತೊಂದರೆ ಆಗುತ್ತೆ. ಹಂಗಾಗಿ ಕಲ್ವಟ್ಟು ಏನು ಸಮಸ್ಯೆ ಇದೆ ಅದನ್ನು ಇತ್ಯರ್ಥ ಮಾಡ್ತೀನಿ. ಪಾರ್ಸ್ನಳ್ಳಿ ಗ್ರಾಮದ ಪಾರ್ಸ್ನಳ್ಳಿ ಮತ್ತು ಮುತ್ತಿಗೆ ಮಧ್ಯೆ ಇರುವ ಸಂತೆಮರೂರು ರೋಡ್ನಿನ ಮುತ್ತಿಗೆ ಕೆರೆ ಮತ್ತು ನ್ಯಾಯಕೆರೆ ಮಧ್ಯೆ ಇರುವ ಮೋರಿ ಒಂದು ಮೊದಲು ಡಬಲ್ ಮೋರಿ ಇದ್ದು ಅದನ್ನು ಹೊಸದಾಗಿ ರೋಡ್ ಮಾಡಿದಾಗ ಸಿಂಗಲ್ ಮೋರಿ ಹಾಕ್ಯಾರೆ. ಆ ಸಿಂಗಲ್ ಮೋರಿಲಿ ನೀರು ನುಗ್ಗಕ್ಕಾಗ್ದಲ್ಲ. ಯಾಕೆ ಕಟ್ಕೊಂಡು ಮೇಗಡೆ ಜಮೀನು ಮನೆಗಳು ಈ ಕಡೆ ರೋಡ್ ಎಲ್ಲ ಜಾಮ್ ಆಗೈತೆ. ಭಾಷಣೆ ಮಾಡ್ಬೇಕು ಇಲ್ಲಿಗೆ ಮೋರಿಗೆ. 2ನೇ ವರ್ಷದಲ್ಲೂ ಹಿಂಗೆ ಎಲ್ಲ ಹಾನಿಯಾಗಿ 2ನೇ ವರ್ಷದಲ್ಲಿ ಹಾನಿಯಾಗಿ ಚರಂಡಿ ಮಾಡಿದ್ರು. ಆ ಚರಂಡಿ ಸಾಲಿಲ್ಲ, ಅದು ಸಿಂಗಲ್ ಚರಂಡಿ ಮಾಡ್ಯಾರೆ. ಇದು ಈ ಕಡೆ ರೋಡ್ ಕಸ್ಕೋಬಹುದು ಮೋರಿಯಿಂದ ಜಾಮ್ ಆಗಿರೋದ್ರಿಂದ. ಬೆಳೆ ಏನೇನು ಹಾನಿಯಾಗೈತೆ? ಬೆಳೆ ಶುಂಠಿ, ಜೋಳ, ಇನ್ನು ಭತ್ತದ ಪಾಠ ಓದಿದ್ರು ಗದ್ದೆ ಹೊಲದಲ್ಲಿ, ಅವೆಲ್ಲ ಪಾಠ ಎಲ್ಲ ಓದೋ.